ತಾಲೂಕು ಚೋರನೂರು ಹೋಬಳಿ ವ್ಯಾಪ್ತಿಯ ಬಂಡ್ರಿ ಗ್ರಾಮದ ರೈತ ಬಿ ದುರ್ಗಪ್ಪ ಅವರು ಸಾವಯವ ಕೃಷಿ ಮೂಲಕ ಮಾದರಿಯಾಗಿದ್ದಾರೆ. ಹೆಚ್ಚುತ್ತಿರುವ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಕೃಷಿ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಎದುರಿಸಲು ಸಾವಯವ ಗೊಬ್ಬರದ ಬಳಕೆ ಅಗತ್ಯವೆಂದು ಅವರು ತಿಳಿಸಿದ್ದಾರೆ. ಕೃಷಿ ಇಲಾಖೆಯವರ ಕಡೆಯಿಂದ ಅವರು ನಾನು ಬೆಲ್ಲ ಮಾಡ್ತೀನಿ ಸರ್, ಈ ತರ ಅಂದ್ರೆ ಸಲಕರಣೆಗಳು ಬೇಕಾಗಿತ್ತು. ಸಲಕರಣೆಗಳು ಬೆಲ್ಲ ಮಾಡ್ಲಿಕ್ಕೆ ಸಾಕಷ್ಟು ಬೇಕಾಗಿತ್ತು. ನನ್ನ ಯೋಗ್ಯತೆ ಇರ್ಲಿಲ್ಲ. ಇಲಾಖೆಯವರು ನನಗೆ ಒಂದು ಸಹಕಾರ ಮಾಡಿಕೊಟ್ರು. ಅದೇನೋ ಹೇಳ್ತಾರಲ್ಲ, ಆಶ್ರಯ ಇಲ್ಲಿದ್ ಬಳಿ ಅಡ್ರಾಡ್ರಿ ಸತ್ತಿತ್ತು ಅನ್ನೋ ರೂಪದಲ್ಲಿ ನಾನಿದ್ದೆ. ಅವಾಗ ಯಾವಾಗ ಅವರು ಸ್ವಲ್ಪ ಸಹಕಾರ ಕೊಟ್ಟ ತಕ್ಷಣನೇ ನಾನು ಆ ಉಪಕರಣಗಳನ್ನು ಬಳಸ್ಕೊಳ್ತಾ ಅವ್ರು ನೆನೆಸ್ಕೊಳ್ತಾನೆ ನಾನು ಸಮಾಜಕ್ಕೆ ಸಾವಯವ ಬೆಲ್ಲವನ್ನ ಕೊಡ್ಲಿಕ್ಕೆ ತಯಾರಾಗಿ ಮಾಡಿದೆ. ಹಾಗಾಗಿ ಅದರಲ್ಲಿ ನಾನು ಕಂಡದ್ದು ಇಷ್ಟು, ಆ ಭೂಮಿ ತಾಯಿಯಲ್ಲಿ ಭಗವಂತನ ಕಾಣಬೇಕು ಅಂತಕ್ಕಂಥ ಒಂದು ಏನಿದೆಯಲ್ಲ ಛಲ, ನಾನು ಅವತ್ತೇ ಮನಗಂಡೆ. ಇದೇ ಕಷ್ಟಪಟ್ರೆ ಮತ್ತೆ ಕಷ್ಟ ಪಡ್ಲಿದ್ರೆ ಇಲ್ಲ. ಹಾಗಾಗಿ ಅದನ್ನ ತಿಳ್ಕೊಂಡು ನಾನು ಮಾಡಿ ಆ ಸಮಾಜದಲ್ಲಿ ಮೊದಲು ನನಗೆ ಭಯ ಇತ್ತು. ನಾನು ಆರ್ಗಾನಿಕ್ ನಲ್ಲಿ ಮಾಡಿದ್ರೆ ಯಾರು ತಗೊಂಡು ಹೋಗ್ತಾರೆ ಇಲ್ಲಿ ಬೆಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನಲ್ಲಿ ಇತ್ತು. ಹಾಗಾಗಿ ನಾನು ಅವಾಗ ಏನ್ ಮಾಡಿದೆ, ನನ್ನ ಸಂಘ ಪರಿವಾರದವರು ಕೆಲವರೆಲ್ಲ, ನೀನ್ ಆರ್ಗಾನಿಕ್ ನಲ್ಲಿ ಬೆಳೆದಿದೀಯಾ, ಅಮೃತಕ್ಕೆ ವಿಷಯ ಯಾಕೆ ಸೇರ್ಸಕ್ ಹೋಗ್ತೀವಿ, ನಾವಿದೀವಿ, ನಿನ್ಗೆ ಸಹಕಾರ ಕೊಡ್ತೀವಿ ಅಂತೇಳಿ ಅವ್ರು ಧೈರ್ಯ ತುಂಬಿ ಮಾರ್ಕೆಟ್ ನುಡಿಕ್ ಕೊಟ್ರು. ಅವಾಗ ನನಗೆ ಧೈರ್ಯ ಬಂತು. ಮೊದಲು ನಾನೇನು ಬೆಲ್ಲವನ್ನ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಹಂಗೆ ರಾಸಾಯನಿಕಗಳನ್ನ ಹಾಕಿ ಬಳಸ್ತಾ ಇದ್ದೆ, ಅದನ್ನ ತೆಗೆದು ಆ ಸಾವಯವ ಕೊರಳಿದೆ. ಅವಾಗ ಎಲ್ಲರೂ ತಿಂದ್ರಲ್ಲ ಬೆಲ್ಲನ, ಅವರಿಗೆ ಭರವಸೆ ಹೊಡಿತು ನಮ್ಮ ಮೇಲೆ, ಇದು ನಿಜವಾದಂತ ಸಾವಯವ ಹೌದು ಇದು ಅಂತಂತೇಳಿ. ಹಾಗಾಗಿ ಸಾಲು ಸಾಲಾಗಿ ಬಂದು ನನ್ನ ಒಂದು ಮಾರ್ಕೆಟ್, ನಾನು ಒಂದು ಕಾನ್ಸೆಪ್ಟ್ ಇತ್ತು ನನಗೆ, ಏನಪ್ಪಾ ಅಂತಂದ್ರೆ ಗ್ರಾಹಕರಿಗೆ ಮೋಸ ಆಗ್ಬಾರ್ದು. ನಾವು ಕೊಡ್ತಕ್ಕಂತ ಆಹಾರ ಗ್ರಾಹಕರಿಗೆ ಮುಟ್ಬೇಕು, ನಡು ಮಧ್ಯವರ್ತಿಗಳಿಗೆ ಹಾಳಾಗಬಾರ್ದು ರೈತ ಅಂತೇಳಿ ನನ್ನ ಒಂದು ಕಳಕಳಿ ಏನಿತ್ತು ಅಂತಂದ್ರೆ, ರೈತನಿಂದಲೇ ನೇರ ಮಾರಾಟ ಆಗಲಿ ಅಂತ ಛಲದಿಂದ ನಾನು ನನ್ನ ಹೊಲದಲ್ಲೇನೆ ಇದ್ದೆ. ನನ್ನ ಹೊಲದಲ್ಲೇ ಬಂದು ನನ್ನ ಹತ್ರ ಮಾರಾಟ ತಗೊಂಡವರು ನನಗೆ ಚೈತನ್ಯ ತುಂಬಿದ್ರು. ನಾನು ಮೊದಲು ನನ್ನ ಸಮಾಜಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇದಕ್ಕಾಗಿ. ನೀವು ಡಿಗ್ರಿ ಓದಿದೀನಿ ಅಂತ ಹೇಳಿದ್ರಿ. ಹೌದು, ಡಿಗ್ರಿ ಓದಿದ್ಮೇಲೆ ಈ ಸಾವಯವ ಕೃಷಿ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ನಿಮ್ಗೆ ಹೆಂಗ್ ಬಂತು ಅಂತ? ಇದು ಹೆಂಗ್ ಬಂತು ಅಂತಂದ್ರೆ, ಅದು ಒಂದು ಹೇಳ್ತಾರೆ, ಮಾಡದೆ ಮಾಡುವವನು ರೂಢಿಯೊಳಗುತ್ತವನು, ಆಡಿಯು ಮಾಡುವನು ಮಧ್ಯಮನು, ಅದಮನು ತಾನು ಆಡಿ ಮಾಡದವನು ಅಂತ ಹೇಳ್ತಾರೆ. ಆ ತರದಲ್ಲಿ ನಾನು ಕೆಲವೊಂದು ಕೃಷಿ ಇಲಾಖೆಗಳು ಏನೇನು ಕಾರ್ಯಕ್ರಮಗಳು ಏರ್ಪಡಿಸ್ತಿದ್ರು ಕೃಷಿ ಬಗ್ಗೆ, ಅದರಲ್ಲಿ ಭಾಗವಹಿಸ್ತಿದ್ದೆ. ಆಮೇಲೆ ಅನೇಕ ಕೆಲವು ಪುಸ್ತಕಗಳನ್ನು ಓದಿದೆ, ಅನೇಕ ಹಿರಿಯರ ಅನುಭವಗಳನ್ನು ತಗೊಂಡೆ. ಅದಕ್ಕೆ ನನ್ನ ಒಂದು ಅನುಭವವನ್ನು ಸೇರಿಸ್ಕೊಂಡು ಈ ತರ ಮಾಡಿದ್ರೆ ಸಾಂಪ್ರದಾಯಿಕ ಕೃಷಿ ನಮ್ಮ ಹಿರಿಯರು ಮಾಡ್ತಿದ್ರು, ಅದರಿಂದ ಎಷ್ಟು ಶಕ್ತಿ ಸಾಮರ್ಥ್ಯ ಅಮೂಲ್ಯವಾಗಿತ್ತು ಅಂತಕ್ಕಂಥದ್ದನ್ನ ಮನಗಂಡು ನಾನು ಇದ್ರ ಕಡೆಗೂ ಹೇಳಿದೆ. ಯಾಕಪ್ಪ ಅಂದ್ರೆ ನಮ್ಮ ಹಿರಿಯರ ಸಾಂಪ್ರದಾಯಿಕ ಕೃಷಿಯಲ್ಲಿ ಅವತ್ತಿನ ಕೃಷಿ ಮಾಡಿ ನಮ್ಮ ಹಿರಿಯರೆಲ್ಲ ಶತಾಯುಷಿಗಳಾಗಿ ಹೋಗ್ತಾ ಇದ್ರು. ಆದ್ರೆ ನಾವ್ ಇವತ್ತಿನ ದಿನಮಾನಗಳಲ್ಲಿ ಈ ವಿಜ್ಞಾನಕ್ಕೆ ಮಾರು ಹೋಗಿ ರಾಸಾಯನಿಕಗಳನ್ನ ಬಳಸಿ ಭೂಮಿಯನ್ನ ಹಾಳು ಮಾಡದೆ ಅಲ್ಲದೆ ನಮ್ಮ ಆಯುಷ್ಗಳನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಲ್ಲ, ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಾವು ನಮ್ಮ ಹಿರಿಯರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಸಾಗೋಣ ಕೃಷಿಯಲ್ಲಿ ಅಂತೇಳಿ ನಾನು ತೊಡಗಿಸ್ಕೊಂಡೆ. ದುರ್ಗಪ್ಪ ಅವರು ಮಾತನಾಡುತ್ತಾ, ರಾಸಾಯನಿಕ ಗೊಬ್ಬರಗಳಿಂದ ಭೂಮಿ ಸತ್ವ ಕಡಿಮೆಯಾಗುತ್ತಿದೆ, ಆಹಾರ ವಿಷಯುಕ್ತವಾಗುತ್ತಿದೆ ಮತ್ತು ಮನುಷ್ಯರಲ್ಲಿ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಇವುಗಳಿಗೆ ಪರಿಹಾರವೆಂದರೆ ಸಾವಯವ ಗೊಬ್ಬರ ಬಳಕೆ ಎಂದರು. ದುರ್ಗಣ್ಣ, ಇಲ್ಲೇನು ಭತ್ತ ಬೆಳೆದಿದ್ರಲ್ಲ, ಹೌದು, ಇದು ಯಾವ ರೀತಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರಿ? ಇದು ಯಾವ ತರ ಅಂತಂದ್ರೆ, ನಮ್ಮ ಹಿರಿಯರ ಸಾಂಪ್ರದಾಯಿಕವಾಗಿ ಯಾವ ತರ ಕೆಸರು ಗದ್ದೆ ಮಾಡ್ತಾ ಇದ್ರು ಆ ರೂಪದಲ್ಲಿ ಮಾಡಿದೀವಿ. ಆದ್ರೆ ರಾಸಾಯನಿಕ ಬಳಸಿಲ್ಲ. ಯಾಕಂದ್ರೆ ಹಸಿರೆಲೆ ಗೊಬ್ಬರಗಳನ್ನು ಕೊಟ್ಟು ತಪ್ಪಲ ಇವನ್ ತುಳಿದು ಏನ್ ಮಾಡ್ತಿದ್ವು ಆ ರೂಪದಲ್ಲಿ ನಾವು ತಪ್ಪಲ ತುಳಿದನೆ ಮಾಡಿರೋದು. ಇದು ತಪ್ಪಲ ತುಳಿದು ಮಾಡೋದು. ತಪ್ಪಲ ಅಂತ ಹೇಳಿದ್ರೆ ಯಾವ ರೀತಿ? ಈಗ ನಮಗೆ ನಮ್ಮ ಬದುಗಳಲ್ಲಿನೇ ಕಾಣಿಗಿನ ತಪ್ಪಲ ಅಂತ ಸಿಗುತ್ತೆ, ಅದು ಬತ್ತಿ ಅಂತಾರೆ. ಆಮೇಲೆ ಬೇವಿನ ಸೊಪ್ಪು, ಯಾವ್ದೇ ತರದ ಹಸಿರೆಲೆ ಗೊಬ್ಬರವನ್ನ ಮೊದಲೇ ನಾಟಿ ಮಾಡೋದಕ್ಕೂ ಮುಂಚೆನೆ ಭೂಮಿಯಲ್ಲಿ ತೊಳೆದು ಅದ್ರ ಮೇಲೆ ಭತ್ತವನ್ನ ನಾಟಿ ಮಾಡಿದ್ರೆ ಬಹಳ ಸತ್ವಭರಿತವಾಗಿನೇ ಫಲ ಬರುತ್ತೆ. ಈಗ ಖಾಲಿ ಗದ್ದೆ ಇರ್ಬೇಕಾದ್ರೆ ಹೌದು, ಅವಾಗ ತಪ್ಪಲಗಳನ್ನ ಹಾಕಿ ಎಷ್ಟು ದಿನ ಬಿಡ್ತೀರಿ ನೀವು? ಅದು ಯಾವತ್ತು ನಾವು ನಾಟಿ ಮಾಡ್ತೋ ಅದಕ್ಕಿಂತ ಮುಂಚೆ ಒಂದ್ ದಿವಸ ತುಳಿದ್ರೂ ಪರವಾಗಿಲ್ಲ, ಇಲ್ಲ ಆಗ್ಲೇ ತುಳ್ಕೊಂಡು ಹಂಗ ಹಿಂದಿಲ್ಲ ಹಚ್ಕೊಂಡ್ ಹೋದ್ರೂ ಪರವಾಗಿಲ್ಲ. ಈಗ ಈ ಭತ್ತ ಬೆಳೆದಿದ್ರಿ, ಹೌದು, ಇದು ಯಾವ್ದು ಭತ್ತ? ಇದು RNR ಸೋನಾ ಅಂತಂತೇಳಿ ಕೃಷಿ ಇಲಾಖೆನಿಂದಾನೇ ಎಲ್ಲಾ ರೈತರಿಗೂ ಕೊಡ್ತಾ ಇದಾರೆ. ಇದು ಒಳ್ಳೆ ಇಳುವರಿನೂ ಬರುತ್ತೆ, ಆಮೇಲೆ ಊಟ ಮಾಡ್ಲಿಕ್ಕೆ ಕೂಡ ಬಹಳ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಹೌದು, ಆರೋಗ್ಯವಾಗಿರುತ್ತೆ. ಈಗ ಈ ಭತ್ತ ಬೇಕಪ್ಪ ಗ್ರಾಹಕರಿಗಾಗ್ಲಿ ರೈತರಿಗಾಗ್ಲಿ ಅಂತ ಹೇಳಿದ್ರೆ ಅವ್ರ ನಿಮ್ಮನ್ನ ಸಂಪರ್ಕ ಮಾಡಕ್ಕೆ ನಿಮ್ ಫೋನ್ ನಂಬರ್ ಅನ್ನು ಹೇಳ್ಬಿಡ್ರಿ. 9663015048 ಈ ನಂಬರ್ ಸಂಪರ್ಕ ಮಾಡಿದ್ರೆ ಯಾವಾಗಾದ್ರೂ ಸಿಗ್ತೀರಾ? ಸಿಗ್ತದೆ. ಯಾಕಂದ್ರೆ ಗ್ರಾಹಕರು ಕೇಳಿದ್ರೆ ನೀವು ಅವ್ರಿಗೆ ಕರೆಕ್ಟ್ ಆಗಿ ಸ್ವಲ್ಪ ಕೊಡಂತದ್ ಮಾಡ್ಬಿಡ್ರಿ, ಅಂದ್ರೆ ತಲುಪ್ಸೋ ಅಂತ ವ್ಯವಸ್ಥೆ ಮಾಡ್ಬಿಡ್ರಿ. ಸರಿ, ಓಕೆ.
ಯಾರೇ ಗ್ರಾಹಕರು ಇದು ಬೇಕಂದಾಗ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂತ ಅಕ್ಕಿಯನ್ನ ಹೌದು ತಾವೇನಾದ್ರೂ ಖರೀದಿ ಮಾಡೋ ಮನ್ಸಿದ್ರೆ ಹೌದು ಈಗ ನಮ್ಮ ಚಾನೆಲ್ ನಲ್ಲಿ ಬರ್ತಕ್ಕಂತ ನಂಬರ್ಗೆ ತಾವು ಮುಕ್ತವಾಗಿ ಸಂಪರ್ಕ ಮಾಡಬಹುದು. ಜೊತೆಗೆ ಕಬ್ಬನ್ನು ಸಾವಯವ ಕೃಷಿಯಿಂದ ಮಾಡಿರ್ತಕ್ಕಂಥದ್ದು, ಹಾಗೇನೆ ಶೇಂಗನ್ನು ಬೆಳೆದಿದ್ದಾರೆ, ಶೇಂಗನ್ನು ಸಾವಯವ ಕೃಷಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇವರು ಟೋಟಲ್ ಆಗಿ ಬೆಳೆದಿರ್ತಕ್ಕಂಥದ್ದು ಎಲ್ಲಾ ಸಾವಯವ ಕೃಷಿಯಿಂದನೇ ಬೆಳೆದಿರ್ತಕ್ಕಂಥದ್ದು. ಇದನ್ನ ಸೇವನೆ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಮನುಷ್ಯನಿಗೆ ಆರೋಗ್ಯ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ, ಆರೋಗ್ಯವಾಗಿ ಇರ್ತಾನ ಅಂತಕ್ಕಂಥ ಮಾತು ಈ ದುರ್ಗಣ್ಣ ರೈತರ ಅವರ ಮಾತಾಗಿದೆ. ಅವರು ಹೇಳಿಕೆಯ ಪ್ರಕಾರ ಒಂದು ಆಕಳಿನ ತ್ಯಾಜ್ಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ 5 ಎಕರೆ ಪ್ರದೇಶಕ್ಕೆ ಸಾಕಾಗುವಷ್ಟು ಸಾವಯವ ಗೊಬ್ಬರವನ್ನು ತಯಾರಿಸಬಹುದು. ಇದು ಕಡಿಮೆ ಖರ್ಚಿನ ಜೊತೆಗೆ ಸುಲಭವಾದ ವಿಧಾನವಾಗಿದ್ದು, ಸರ್ಕಾರವು ಸಾವಯವ ಕೃಷಿಗೆ ಹಲವು ಪ್ರೋತ್ಸಾಹ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ರೈತರು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಸಾವಯವ ಪದ್ಧತಿಯಲ್ಲಿ ಇವರು ಗೊಬ್ಬರವನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ಅವರೇ ಆದಂತ ಗೊಬ್ಬರವನ್ನ ರೆಡಿ ಮಾಡಿದ್ದಾರೆ. ಇದು ಯಾವ DAP ಕೂಡ ಸಮ ಅಲ್ಲ, ಅದಕ್ಕಿಂತ ಸ್ಟ್ರಾಂಗ್ ಆಗಿ ಇರ್ತಕ್ಕಂಥ ಗೊಬ್ಬರ ಅಂತ ಹೇಳ್ತಿದ್ದಾರೆ. ಆ ಗೊಬ್ಬರವನ್ನ ದುರ್ಗಣ್ಣ ತೋರಿಸ್ತಾರೆ, ಈಗ ನೋಡುವಂತದಾಗಿ. ತೋರಿಸಿ ದುರ್ಗಣ್ಣ, ಅದೇನ್ ಗೊಬ್ಬರ? ಇದು ಎರೆಹುಳುಗಳಿಂದ ಆಗಿರ್ತಕ್ಕಂಥ ಗೊಬ್ಬರ. ಇದು ಆಗೋದು ಕೂಡ ಬಹಳ ಸುಲಭ ಇದೆ. ನಾವ್ ಎರೆಹುಳುಗಳನ್ನ ಒಂದು ತೊಟ್ಟಿಯಲ್ಲಿ ಬಿಟ್ಟು ಆ ತೊಟ್ಟಿಗೆ ನಾವು ತ್ಯಾಜ್ಯಗಳನ್ನ ಮುಳುಗಿಸಿ ಅದಕ್ಕೆ ತೇವಾಂಶವನ್ನು ಕೊಡ್ತಾ ಇದ್ರೆ ಆ 3 ತಿಂಗಳಲ್ಲಿನೇ ಅವು ಗೊಬ್ಬರ ಮಾಡ್ತಾವ ನಮಗೆ. ಗೊಬ್ಬರ ಮಾಡೋದು. ಹೌದು. ನಿಮ್ದು ಈಗ ಜಮೀನು ಎಷ್ಟು ಎಕರೆ ಇದೆ? ಇದು ಎಷ್ಟು ಎಕರೆ ಜಮೀನಿಗೆ ಯೂಸ್ ಆಗ್ತದೆ ಇದು? ನಾವು ಈಗ ಒಂದು ಹಸು ಇದ್ರೆ ಒಂದೇ ಹಸುಲಿಂದ 20 ಎಕರೆಗೆ ಗೊಬ್ಬರನು ಮಾಡ್ಕೋಬಹುದು ನಾವು. ಹೌದಾ? ಹೌದೌದೌದು. ಯಾಕಪ್ಪ ಅಂದ್ರೆ ನಾವೇ ಜೀವಾಮೃತನು ಮಾಡ್ಕೋಬಹುದು. ಆಮೇಲೆ ಎರೆಹುಳು ತೊಟ್ಟಿ ಮಾಡ್ಕೊಂಡು ಅದಕ್ಕೆ ಸಗಣಿ ನೀರನ್ನ ಮೇಲೆ ಹಾಕಿ ತ್ಯಾಜ್ಯಗಳಿಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಜಲ್ದಿನೇ ಎರೆಹುಳುಗಳು ತಿಂದು ಗೊಬ್ಬರವನ್ನ ಮಾಡ್ತವೆ. ಹೀಗಾಗಿ ನಾವು ರಾಸಾಯನಿಕಗಳಿಗೆ ಮಾರು ಹೋಗೋದಕ್ಕಿಂತ ನಾವು ಸಾವಯವ ಕಡೆ ನಾವೇ ಸ್ವಂತ ಗೊಬ್ಬರ ತಯಾರು ಮಾಡ್ಕೋಬಹುದು. ಈಗ ನೀವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಗೊಬ್ಬರ ಎಷ್ಟು ಎಕರೆಗೆ ಮಾಡ್ಬೋದು? ಈಗ ನಾವು ಒಂದ್ ಸರ್ತಿ ತಯಾರು ಮಾಡಿದ್ರೆ ಒಂದು ತೊಟ್ಟಿಲಿಂದ ಸುಮಾರು ನನಗೆ ಒಂದು ಟ್ಯಾಕ್ಟ್ರಿ ಎರೆಹುಳು ಗೊಬ್ಬರ ಸಿಗುತ್ತೆ. ಇದು 1 ಎಕರೆಗೆ ಯೂಸ್ ಮಾಡ್ಕೋಬಹುದು. 1 ಎಕರೆಗೆ? ಹೌದು. ಹಿಂಗೆ ಜಾಸ್ತಿ ಈಗ ಒಂದು 2-3 ಎಕರೆ ಇತ್ತು, 4 ಎಕರೆ ಇತ್ತು ಅಂದ್ರೆ ಅವರು ಯಾವ ರೀತಿ ಮಾಡ್ಕೋಬಹುದು? ಈಗ ನಾವು ತೊಟ್ಟಿಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಒಂದು ತೊಟ್ಟಿಗೆ ಅಷ್ಟು ಸಿಕ್ತು. 3-4 ತೊಟ್ಟಿ ಇದ್ರೆ 3-4 ಎಕರೆಗೆ ಮಾಡ್ಕೋಬಹುದಲ್ಲ. ಒಂದು ತೊಟ್ಟಿ 1 ಎಕರೆಗೆ ಆಗುತ್ತೆ. ಹೌದು. ಆಮೇಲೆ ಅದು 3 ತಿಂಗಳಲ್ಲಿ ಗೊಬ್ಬರ ಆಗುತ್ತೆ. ಹಿಂಗ ವರ್ಷಕ್ಕೆ 12 ತಿಂಗಳು ಇರುತ್ತೆ. ನಾವು ಉಳುಮೆ ಮಾಡೋದು 2 ಬೆಳೆಗಳಾದ್ರೆ 2-3 ಟೈಮ್ ಮಾಡಿ ಇಟ್ಕೊಂಡು ರೆಡಿ ಇಟ್ಕೊಂಡು ಮಾಡ್ಕೋಬಹುದಲ್ಲ. ಇದು ರೆಡಿ ಇಟ್ಕೊಂಡ್ರೆ ಏನಾಗಲ್ಲ? ಏನು ಆಗಲ್ಲ. ಅದು ಯಾವ್ದೋ ಗುಣಧರ್ಮನೂ ಕಳ್ಕೊಳಲ್ಲ, ಶಕ್ತಿನೂ ಕಳ್ಕೊಳಲ್ಲ. ಅವತ್ತಿಂದ ಅವತ್ತೇ ಸ್ಟಾಕ್ ಇಟ್ಕೊಂಡು ನಾವು ಮಾಡ್ಬೋದು. ಓಕೆ. ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮತ್ತೆ ರೈತರಿಗೆ ತಾವು ಏನಾದ್ರು ಹೇಳದಿದ್ರೆ ಹೇಳ್ಬಿಡಿ. ನಾನು ಹೇಳದಿಷ್ಟೇ, ಎಲ್ಲಾ ನಮ್ಮ ರೈತರು ವಿಷಮುಕ್ತವಾದಂತ ಆಹಾರವನ್ನು ಕೊಡ್ಬೇಕಂತಂದ್ರೆ ಸಾವಯವದ ಕಡೆಗೆ ಹೆಜ್ಜೆ ಇಡಬೇಕು. ಆಮೇಲೆ ಇವತ್ತಿನ ಯುವಕರು ಕೂಡ ಕೃಷಿ ಕಡೆಗೆ ಗಮನ ಹರಿಸ್ಬೇಕು. ನಾವು ಕೃಷಿಯನ್ನು ಮರೆತ್ರೆ ನಾವು ಎಲ್ಲದನ್ನು ಮರ್ತಂಗೆ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ನನಗನಿಸಿದೆ. ಅದಕ್ಕೋಸ್ಕರ ನಮ್ಮ ಯುವಕರು ಕೂಡ ತನ್ನ ಬೇರೆ ಕೆಲಸಗಳ ಜೊತೆಗೆ ಕೃಷಿಯನ್ನು ಕೂಡ ತಮ್ಮ ಮುಖ್ಯ ಕೆಲಸ ಅಂತಂತೇಳಿ ಅದಕ್ಕೂ ಕೂಡ ಒತ್ತು ಕೊಡೋದ್ರಲ್ಲಿ ಬಹಳ ಒಳ್ಳೇದಾಗುತ್ತೆ ಅಂತಂತೇಳಿ ಯುವ ಪೀಳಿಗೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಾವು ರಾಸಾಯನಿಕಗಳನ್ನು ಅಧಿಕವಾಗಿ ಬಳಸಿದಲ್ಲಿ ಭೂಮಿ ಬರಡಾಗಿ ಮುಂದೆ ಸಿಗತಕ್ಕಂತ ಆಹಾರಗಳು ಕೂಡ ವಿಷಯುಕ್ತವಾಗಿ ಈ ಮಾನವ ಕುಲಕ್ಕೆ ಕಂಟಕಪ್ರಾಯವಾಗ್ತವೆ ಅಂತಂತೇಳಿ ತಿಳಿಸ್ಲಿಕ್ಕೆ ಕೂಡ ಇಷ್ಟಪಡ್ತಾ ಇದ್ದೀನಿ. ಅದನ್ನ ತಪ್ಪಿಸ್ಬೇಕಂತಂದ್ರೆ ನಾವೆಲ್ಲರೂ ಕೂಡ ಕಳಕಳಿಯ ಮೂಲಕ ಸಾವಯವದ ಕೃಷಿ ಕಡೆಗೆ ಓಡಿ ಭೂಮಿಯನ್ನ ಫಲವತ್ತತೆಯನ್ನು ಮಾಡಿ ಅಮೃತ ಮಾತೆಯನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ಶ್ರಮಿಸ್ಬೇಕು ಅಂತಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಬಂಡ್ರೆ ಗ್ರಾಮದ ದುರ್ಗಪ್ಪ ಅವರು ಶೇಂಗಾ, ಭತ್ತ, ಕಬ್ಬು, ಮೆಣಸಿನಕಾಯಿ, ಕೊತ್ತಂಬರಿ ಸೇರಿದಂತೆ ಹಲವು ಬೆಳೆಗಳನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಸಿ ಉತ್ತಮ ಫಲಿತಾಂಶವನ್ನು ಕಂಡಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಬೆಳೆದ ಆಹಾರ ಮನುಷ್ಯನ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ ಎಂಬುದನ್ನು ಅವರು ತಮ್ಮ ಅನುಭವದಿಂದ ಸಾಬೀತುಪಡಿಸಿದ್ದಾರೆ. ಕಬ್ಬು ಬೆಳೆಯ ಕುರಿತು ಮಾತನಾಡುವಾಗ ದುರ್ಗಪ್ಪ ಹೇಳುತ್ತಾ, ಒಮ್ಮೆ ಕಟಾವು ಮಾಡಿದ ನಂತರ ಅದೇ ಗದ್ದೆಯಲ್ಲಿ 3 ಬಾರಿ ಫಸಲು ಪಡೆದಿದ್ದೇನೆ. ಭೂಮಿ ಶಕ್ತಿ ಉಳಿಸಿಕೊಂಡಿರುವುದು ಸಾವಯವ ವಿಧಾನದಿಂದ ಸಾಧ್ಯವಾಗಿದೆ. ಸಾವಯವ ಗೊಬ್ಬರ ತಯಾರಿಸಲು ಅವರು ಎಲೆಗಳು, ಸಸ್ಯ ಅವಶೇಷಗಳು ಹಾಗೂ ಎರೆಹುಳುಗಳ ಸಹಾಯವನ್ನು ಪಡೆಯುತ್ತಾರೆ. ಈ ಮೂಲಕ ಸಂಪೂರ್ಣ ಪ್ರಾಕೃತಿಕ ಪೋಷಕಾಂಶಗಳನ್ನು ಭೂಮಿಗೆ ಮರುಹೊಂದಿಸುತ್ತಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಬೆಳೆದ ಕಬ್ಬಿನಿಂದ ದುರ್ಗಪ್ಪ ಅವರು ಆರ್ಗ್ಯಾನಿಕ್ ಬೆಲ್ಲವನ್ನು ತಯಾರಿಸಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುತ್ತಿದ್ದಾರೆ. ಇವರ ಈ ಮುಂದಾಳತ್ವ ಮತ್ತು ನೈಜ ಕೃಷಿ ನಡವಳಿಕೆ ಇಡೀ ಸಂಡೂರು ತಾಲೂಕಿನ ರೈತರಿಗೆ ಪ್ರೇರಣೆಯಾಗಿದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಹಾಗೂ ರೈತರಿಗೆ, ವೀಕ್ಷಕರಿಗೆ
ಇವತ್ತು ಇನ್ನೊಂದು ವಿಶೇಷ ಸುದ್ದಿಯನ್ನು K2 ಟೈಮ್ಸ್ ವಾಹಿನಿಯಿಂದ ನಾವು ತರ್ತಾ ಇದ್ದೇವೆ. ಏನಪ್ಪಾ ಅಂತ ಹೇಳೋದಾದ್ರೆ, ಇವತ್ತು ಈ ರಾಸಾಯನಿಕ ಪದ್ಧತಿ ಒಳಗಡೆ ನಾವು ಆರ್ಗ್ಯಾನಿಕ್ ಬೆಳೆಗಳನ್ನ ಬೆಳೆಯೋದು ಹೇಗೆ, ನಮ್ಮ ಆರೋಗ್ಯದ ಮೇಲೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನ ಯೂಸ್ ಮಾಡಿ ಅದನ್ನ ನಾವು ಅನಾರೋಗ್ಯ ಮಾಡ್ಕೊಳ್ಳೋದಕ್ಕಿಂತ ಇಂದಿನ ಪದ್ಧತಿ ಏನಿತ್ತು ಆ ಪದ್ಧತಿಯನ್ನ ಅಳವಡಿಸ್ಕೊಂಡು ಸುಮಾರು ವರ್ಷಗಳಿಂದ ಜ್ವಾಳ, ಶೇಂಗಾ, ಕಬ್ಬು ಬೆಳೆದು ಈ ಬಂಡ್ರಿ ಗ್ರಾಮದಲ್ಲಿ ಇವರೇ ಒಂಥರ ಬೆಳೆಗಳನ್ನ ಬೆಳೆದು ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಶೇಂಗಾ ಬೆಳಿಬೇಕಂತ ಹೇಳಿದ್ರೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ಬೇಕು, ಜ್ವಾಳ ಬೆಳಿಬೇಕಂದ್ರೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ಬೇಕು, ಕಬ್ಬು ಬೆಳಿಬೇಕಂದ್ರೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಕ್ಕಂಥದ್ದು. ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರೆ ಮಾತ್ರ ನಮಗೆ ಬೆಳೆ ಸಿಗುತ್ತೆ ಅನ್ನೋ ಒಂದು ಮನದಟ್ಟು ಮಾಡ್ಕೊಂಡಿದ್ದಾರೆ. ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ಜೊತೆಗೆ ಅದು ರಾಸಾಯನಿಕ ಗೊಬ್ಬರ ಉಪಯೋಗಿಸದೇನೆ ನಾವು ಬೆಳೆ ಹೆಂಗ್ ತೆಗಿಬಹುದು ಅಂತಕ್ಕಂಥದ್ದನ್ನ ನಮ್ಮ ಬಂಡ್ರಿ ಗ್ರಾಮದಲ್ಲಿ ಇರ್ತಕ್ಕಂಥ ರೈತ ಇದನ್ನೆಲ್ಲ ಬೆಳೆದು ಅದರಿಂದ ಲಾಭ ಕಂಡಿದ್ದಾರೆ, ಅದರಿಂದ ಖುಷಿ ಪಡ್ತಿದ್ದಾರೆ, ಅದರಿಂದ ಆರೋಗ್ಯವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅವರೇ ನಮ್ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅವ್ರ ಜೊತೆಗೆ ಮಾತಾಡ್ತಾನೆ ಯಾವ ರೀತಿ ಈ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದಾರೆ, ಯಾವ ರೀತಿ ಈ ಬೆಳೆಯನ್ನ ಬೆಳೀತಾ ಇದ್ದಾರೆ ಅನ್ನೋದನ್ನ ನಾವು ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ತಿಳಿಸುವಂತದ್ದಾಗುತ್ತೆ. ದುರ್ಗಣ್ಣ ಅವರೇ ನಮಸ್ಕಾರ. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ತೆ. ಈಗ ಎಷ್ಟು ಎಕರೆ ಜಮೀನಿದೆ ನಿಮ್ದು? ನಮ್ದು ಮೊದಲು ಜಮೀನ್ ಇರ್ಲಿಲ್ಲ, ಊರಲ್ಲಿ ಮನೆಯೆಲ್ಲ ಕಡೆಗೆ ಹೊಲನೂ ಇರ್ಲಿಲ್ಲ. ನಾನು 87, 88ನೇ ಇಸ್ವಿನಲ್ಲಿ ಡಿಗ್ರಿ ಮುಗೀತು. ಆ ಡಿಗ್ರಿ ಮುಗಿದ ತಕ್ಷಣನೇ ನಾನು ಕೃಷಿ ಮಾಡ್ಬೇಕು ಅಂತ ಒಂದು ಆಸೆ ಆಯ್ತು. ಹಾಗಾಗಿ ನಾನು ಕೃಷಿಗೆ ನಿರುಪಯುಕ್ತವಾದಂತ ಭೂಮಿಯನ್ನ ತಗೊಂಡು ಕೃಷಿಗೆ ಬರುವಂಗೆ ನಾನೇನೆ ಕಲ್ಲು, ಗುಂಡು, ಮಣ್ಣು ಈ ತರ ತೆಗೆದು ಮಣ್ಣನ್ನು ತುಂಬಿಕೊಂಡು ನಾನು ಕೃಷಿ ಮಾಡ್ಲಿಕ್ಕೆ ಅನುವಾದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಕೃಷಿಕನಿಗೆ ಇದ್ದಷ್ಟು ಕಷ್ಟ ಇನ್ನು ಎಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ಯಾಕಪ್ಪ ಅಂದ್ರೆ ರಾಸಾಯನಿಕಗಳನ್ನ ಬಳಸಿ ಆಮೇಲೆ ಇದರಿಂದ ರೈತ ಅನೇಕ ಸಾಲಗಳನ್ನ ಒತ್ಕೊಂಡು ಅವರು ಯಾಕಪ್ಪ ಅಂತಂದ್ರೆ ಇವತ್ತು ನೇಣಿ ಶರಣ ಆಗ್ತಕ್ಕಂತ ಇದು ಇದೆ. ಇದಕ್ ಮಾಡಿ ತೋರ್ಸ್ಬೇಕಂತಂದ್ರೆ ನಾನು ಡಿಗ್ರಿ ಮುಗಿದ ತಕ್ಷಣ ನಾನೊಬ್ಬ ಪ್ರಜ್ಞಾವಂತನಾಗಿ ಕೃಷಿಯಲ್ಲಿ ಅನೇಕ ರೈತರು ಇದ್ರ ಕಡೆ ಹೆಜ್ಜೆ ಇಡ್ಲ ಅಂತೇಳಿ ಸಾವಯವ ಕೃಷಿ ಕಡೆಗೆ ನಾನು 2016ರಲ್ಲಿ ಹೊರಳಿದೆ. ಈ ಬಂಡೆ ಮೇಲಿನ ಮಣ್ಣು ತುಂಬಿ ಕಬ್ಬು ಹಾಕಿದಾಗ ಎಲ್ಲ ರೈತರು ಗೇಲಿ ಮಾಡಿ ನಗ್ತಾ ಇದ್ರು. ಆದ್ರೆ ನಾನು ಎದೆ ಗುಂದ್ಲಿಲ್ಲ, ನಗಲಿ ಮಾಡಿ ತೋರ್ಸೋಣ ಅಂತೇಳಿ. ಹಾಗಾಗಿ ನಾನು ಕಬ್ಬಿನಲ್ಲಿ ಅವಾಗ ಯಶಸ್ವಿ ಕಾಣ್ಲಿಕ್ಕೆ ಒಂದು ಕಾರಣನೂ ಕೂಡ ಇದೆ. ಕೃಷಿ ಇಲಾಖೆಯವರು ಕೂಡ ನನಗೆ ಸಾಥ್ ಕೊಟ್ಟು ಧೈರ್ಯ ಕೊಟ್ಟರು. ಆಗ ನಾನು ಈ ಕಬ್ಬನ್ನ ಬೆಳೆದು ಎಲ್ಲರೂ ಫ್ಯಾಕ್ಟ್ರಿಗೆ ಕೊಡ್ತಾರೆ, ನಾನು ಫ್ಯಾಕ್ಟ್ರಿಗೆ ಕೊಡಬಾರ್ದು, ಇದನ್ನ ಸಾವಯವದಲ್ಲಿ ಬೆಳೆದಿದ್ದೀವಿ ಅಂದ್ಮೇಲೆ ಅದನ್ನ ನಾನೇ ಬೆಲ್ಲ ಮಾಡಿ ಯಾಕೆ ಸಮಾಜಕ್ಕೆ ಕೊಡಬಾರ್ದು ಅಂತೇಳಿ ಒಂದು ಛಲ ತೊಟ್ಟೆ. ಇದು ಏನು ಹಳ್ಳನಾ ಇದು? ಹೌದೌದೌದು, ಇದು ಹಳ್ಳ. ಇದು ನೀರು ಹಂಗೆ ಹೋಗ್ಬಿಡ್ತಾ ಇತ್ತು. ನನ್ನ ಬೋರ್ಗಳೆಲ್ಲ ನೀರು ಹಿಂಗ್ ಹೋಗ್ಬಿಟ್ಟಿದ್ವು. ಅವಾಗ ನಾನು ಸುಮ್ಕ ಯೋಚನೆ ಮಾಡಿದೆ. ಕೆಲವು ಇಲಾಖೆಯವರು ಏನ್ ಕಾರ್ಯಕ್ರಮಗಳು ಯೋಜನೆ ಮಾಡಿದಾಗ ಹಿಂಗ್ಸೋದು ನುಂಗ್ಸೋದು ಬೋರ್ ಹೋಗಿ ನೀರಿನ ಒಂದು ಮಾಹಿತಿ ಕೊಟ್ಟಿದ್ರು. ಅದನ್ನ ನಾನೇ ಒಂದು ಸಂಕಲ್ಪ ಇಟ್ಕೊಂಡು ನಾನೇ ಯಾಕೆ ಇದನ್ನ ಮಾಡಬಾರ್ದು ಅಂತೇಳಿ ನನ್ನ ಬೋರಿಗೆ ಹೋಗಿರ್ತಕ್ಕಂಥ ಬೋರಿಗೆ ನೀರ್ ಬರಕ್ ಈ ತರ ಮರುಪೂರ್ಣ ಮಾಡ್ಬೋದಲ್ಲ ನೀರ್ನ ಅಂತೇಳಿ ಚೆಕ್ ಡ್ಯಾಮ್ ನಿರ್ಮಾಣ ನಾನೇ ಸ್ವಂತ ಮಾಡ್ಕೊಂಡೆ. ಚೆಕ್ ಡ್ಯಾಮ್ ನಿರ್ಮಾಣ? ಹೌದೌದು. ಇದನ್ನ ನಾನು ಒಬ್ಬ ಇಂಜಿನಿಯರ್ ಹತ್ರ ಕೇಳಿದಾಗ ಒಂದ್ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಕ್ ಏನ್ ಖರ್ಚಾಗತ್ತೆ ಸರ್ ಅಂತ ಕೇಳಿದಾಗ ಒಂದ್ 3 ಲಕ್ಷ ಆಗತ್ತಾ ಅಂತ ಹೇಳಿದ್ರು. ಅವಾಗ ನಾನು 3 ಲಕ್ಷ ನಾನೆಲ್ಲಿ ತರ್ಲಿ, ನಾನೊಬ್ಬನ ಮಾಡ್ಬೋದಲ್ಲ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನನ್ ಕಲ್ಲಿನ ಕೆಲಸ ಮಾಡ್ಲಿಕ್ಕೆ ಬರ್ತಿತ್ತು. ಅದ್ರಲ್ಲಿಂದ ನಾನೇನೆ ಕಲ್ಲು ದೊಡ್ಡ ದೊಡ್ಡ ದಿಮ್ಮಿಗಳನ್ನ ಮಾಡಿ ಅವ್ರು ಹೇಳಿದ್ರು. ನಾನು ಕೇಳಿದ್ದೆ, ಸರ್ ಸಿಮೆಂಟ್ ಎಷ್ಟು ಹೋಗುತ್ತೆ ಅದ್ ಮಾಡ್ಲಿಕ್ಕೆ ಅಂತ ಕೇಳಿದಾಗ ಒಂದು 60-70 ಚೀಲ ಸಿಮೆಂಟ್ ಹೋಗುತ್ತಪ್ಪ ಅದಕ್ಕ ಅಂತ ಹೇಳಿದ್ರು. ಸರಿ ಸರ್ ಅಂದ. ಹಾಗಾಗಿ ನಾನೇನ್ ಮಾಡಿದೆ, ದೊಡ್ಡ ದೊಡ್ಡ ದಿಮ್ಮಿಗಳನ್ನ 4-5 ಅಡಿ ಉದ್ದ, 2 ಅಡಿ ಎತ್ತರ, 1.5 ಅಡಿ ಆಗಲ್ಲ ದಿಮ್ಮಿಗಳನ್ನ ಮಾಡಿಕೊಂಡು ಅವನ್ನ 3 ಲೇಯರ್ ನಲ್ಲಿ ಇಟ್ಟು ಮಧ್ಯೆ 1 ಅಡಿ ಗ್ಯಾಪ್ ಇಟ್ಕೊಂಡು ಅದಕ್ಕೆ ಕಾಂಕ್ರೀಟ್ ಹಾಕಿದೆ. ಒಂದು ಟ್ಯಾಕ್ಟ್ರಿ ಮೆಟ್ಲು 13 ಚೀಲ ಸಿಮೆಂಟ್ ನಲ್ಲಿ ನಾನು ನಿರ್ಮಾಣ ಮಾಡ್ಕೊಂಡೆ. ಅಲ್ಲ, ನೀವು ಡಿಗ್ರಿ ಓದಿದೀನಿ ಅಂತ ಹೇಳ್ತೀರಿ, ಆಮೇಲೆ ಸಾವಯವ ಕೃಷಿ ಮಾಡ್ತೀನಿ ಅಂತ ಹೇಳ್ತೀರಿ, ಹೌದು, ಆಮೇಲೆ ಕಲ್ಲಿನ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಿ, ಮತ್ತೆ ಇನ್ನೇನ್ ಕೆಲಸ ಕಲ್ತೀರಾ? ಸರಿ ಮನುಷ್ಯನಿಗೆ ವಿಶಾಲವಾಗಿದೆ ಇವತ್ತು. ಪ್ರತಿಯೊಬ್ಬ ಮನುಷ್ಯನು ಎಲ್ಲಾ ಕಡೆಗೂ ನೋಡ್ತಾನೆ ಇರ್ತಾನೆ. ನಾನು ಮೊದಲು ಈ ಕಲ್ಲಿನ ಕೆಲಸ ಕಲ್ತಿದ್ದು, ನಮ್ ತಂದೆರು ಗ್ರಾಮದಲ್ಲಿ ನಿರ್ಗತಿಕ ಏನೂ ಇರ್ಲಿಲ್ಲ, ಕಲ್ಲಿನ ಕೆಲಸ ಮಾಡ್ತಿದ್ರು. ನಮ್ ತಂದೆರ ಜೊತೆಗೆ ನಾನು ಡಿಗ್ರಿ ಓದ್ಕೊಂತಾನೆ ಅವ್ರಿಗೆ ನೆರವಾಗ್ತಾನೆ ಅವ್ರ ಹತ್ರ ಕಲ್ಲಿನ ಕೆಲಸ ಕಲ್ಕೊಂಡೆ ನಾನು. ನೋಡು, ಅವತ್ತು ತಂದೆಯರ ಹತ್ರ ಕಲ್ತಿರೋ ಕೆಲಸ ಜೀವನಕ್ಕೆ ಪಾಠ ಆಗಿದೆ. ಹೌದು. ಹಾಗಾಗಿ
ನಾನೇ ಅದನ್ನ ಸ್ವಂತ ನಿರ್ಮಾಣ ಮಾಡ್ಕೊಂಡು 15 ದಿವಸದಲ್ಲಿ ಹಾ. ಪ್ರತಿದಿನ 2 ದಿಮ್ಮೆ ಹಂಗೆ 30 ದಿಮ್ಮೆಗಳನ್ನ ಮಾಡ್ಕೊಂಡು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಕೊಂಡೆ. ಅದ್ರ ಖರ್ಚು 13 ಚೀಲ ಸಿಮೆಂಟ್ ನಲ್ಲಿ ನಾನು ಮಾಡಿದೆ. ಇಂಜಿನಿಯರ್ ಹೇಳಿದ್ರು 60-70 ಚೀಲ ಸಿಮೆಂಟ್ ಬೇಕಾಗಿತ್ತು ಅಂತ. ಅದನ್ನ ನಾನು ಅಷ್ಟು ದೊಡ್ಡ ದಿಮ್ಮೆಗಳನ್ನ ಎತ್ತದ ಯಾವ ತರ ಅಂತೇಳಿ ಆ ಕ್ರಷರ್ ಹತ್ರ ಹೋಗಿ ಆ ಬೆಲ್ಟ್ಗಳು ಕ್ರಷರ್ಗೆ ಹಾಕಿ ದಪ್ಪನ್ ತಗೊಂಡ್ಬಂದು JCB ನ ಟೈಮ್ ಲೆಕ್ಕ ತಗೊಂಡು ಕಾಲ್ ಜಾರಿತ್ತು ಸರ್. ಅವಾಗ ಆ ಬೆಲ್ಟ್ಗಳು ಹಾಕಿ ನಾನೇನ್ ಪಾಯಿಂಟ್ ಮಾಡ್ಕೊಂಡು ಅವಕ್ಕೆ ಕರೆಕ್ಟ್ ದಿಮ್ಮಿಗಳನ್ನ ಇಟ್ಟು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಕೊಂಡೆ. ಅವಾಗ ಅಗಾಧವಾದಂತ ನೀರ್ ನಿಲ್ತು. ಈಗ ಬೋರಿಂದ ನೀರಿಂದ ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಈಗ ನನ್ನ ಎಲ್ಲಾ ಬೋರ್ಗಳಿಗೆ ನೀರ್ ಬಂದಿದೆ. ಒಳಗಡೆ 10 ಅಡಿ ಡೆಪ್ತ್ ಹೊಡೆದು ಹಳದಲ್ಲಿ ಫಿಲ್ಟರ್ ಕುಂದ್ರಿಸಿ ಬೋರ್ ನಲ್ಲಿ ಡೈರೆಕ್ಟ್ ನೀರ್ ಬಿಟ್ಟಿದ್ದೀನಿ. ಸರಿ ಸರಿ. ಹಾಗಾಗಿ ನನಗೆ ನೀರಿನ ಮರುಪೂರ್ಣ ಆಯ್ತು. ನಾನು ಯಾಕೆ ಇದನ್ನ ಮಾಡ್ತಾ ಇದೀನಿ ಅಂತಂದ್ರೆ ನನ್ನಾಗೆ ಇನ್ನುಳಿದ ನಮ್ಮ ಕೃಷಿಕರೇನು ನಷ್ಟ ಅನುಭವಿಸ್ತಿದಾರೋ ಅವರು ಈ ತರ ತಗೊಂಡು ಅವರು ಹೆಜ್ಜೆ ಇಡ್ಲಿ ಅಂತಕ್ಕಂತ ಒಂದು ಸಂಕಲ್ಪ ಇಟ್ಕೊಂಡು ನಾನು ಮಾಡ್ತಾ ಇದೀನಿ. ಓಕೆ. ದುರ್ಗಣ್ಣ ಹೇಳ್ರಿ, ಈ ಕಬ್ಬು ಯಾವ ರೀತಿ ಬೆಳೆದಿರ ಅಂತ. ಕಬ್ಬು ಬೆಳಿಬೇಕಂತ ನಂಗೆ ಸಂಕಲ್ಪ ಬಂದೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನೆಣ ಇದ್ದನ ಗದ್ದೆ ಮಾಡ್ತಾನೆ, ಹಣ ಇದ್ದನ ಕಬ್ಬು ಹಾಕ್ತಾನೆ ಅಂತ ಒಂದು ಗಾದೆ ಮಾತು ಕೇಳಿದ್ದೆ ನಾನು. ನನ್ನ ಹತ್ರ ಹಣ ಇಲ್ಲ, ಕಬ್ಬು ಬೆಳೆದ್ ತೋರ್ಸೋಣ ಅನ್ನೋ ಒಂದು ಛಲದಿಂದ ನಾನು ಬಂಡೆ ಮೇಲೆ ಮಣ್ಣು ತುಂಬಿ ಕಬ್ಬು ಹಾಕಿದೆ. ಗೇಲಿ ಮಾಡ್ತಾ ಇದ್ರು ಎಲ್ಲರೂ. ಆದ್ರೂ ಕೂಡ ನಾನು ಯಾರೇ ಗೇಲಿ ಮಾಡಿ ತೋರ್ಸ್ಬೇಕಲ್ಲ, ಛಲ ಇರ್ಬೇಕು ಒಂದು. ಹಾಗಾಗಿ ನಾನು ಛಲದಿಂದ ಕಬ್ಬು ಹಾಕಿ ಬಂಡೆ ಮೇಲೆ ಮಣ್ಣು ತುಂಬಿ ಗದ್ದೆಯಲ್ಲಿ ಕಬ್ಬು ಮಾಡಿದೆ. ಆ ಕಬ್ಬು ಮಾಡಿದಾಗ ಇನ್ನೊಂದು ನನಗೆ ಹೊಳಿತು. ಮತ್ತೆ ಕಬ್ಬು ಮಾಡಿದೀನಿ. ನಮ್ಮ ಹಿರಿಯರೆಲ್ಲ ಕೆಲವ್ರು ಹೇಳ್ತಿದ್ರು, ಇವತ್ತಿನ ದಿನಮಾನಗಳಲ್ಲಿ ಕಬ್ಬು ಹಾಕಿ ಬೆಳೆದು ಗಾಣ ಆಡ್ಲಿಕ್ಕೆ ಹೋದ್ರೆ ಬೆಲ್ಲ ಅದೆಲ್ಲ ಕೆಟ್ಟೋಗಿ ತಾಳಾಗ್ತೀಯಾ, ನೀನು ಅದನ್ನ ಫ್ಯಾಕ್ಟ್ರಿ ಕೊಟ್ಬಿಡು ಅಂತ ಹೇಳಿದ್ರು. ಫ್ಯಾಕ್ಟ್ರಿ ಕೊಡಬಾರ್ದು, ನಾನು ಮಾಡಿ ಬೆಲ್ಲ ಮಾಡೇ ಕೊಡ್ಬೇಕು ಅಂತ ಒಂದ್ ಛಲ. ಯಾಕಪ್ಪ ಅಂತಂದ್ರೆ ಈ ಬೆಲ್ಲ ಮಾಡಿದ್ರೆ ಅನೇಕ ನನ್ನ ಬಂಧುಗಳು ನನ್ನ ಹತ್ರ ಬರ್ತಾರೆ, ಬೆಲ್ಲ ತಿಂತಾರೆ, ಹಾಲು ಕುಡಿತಾರೆ, ಇದು ಸಂತೋಷ ಪಡ್ತಾರೆ, ಎಲ್ಲ ಬಂಧುಗಳ ಹತ್ರ ಆಗ್ತಾರೆ. ಆಮೇಲೆ ನನ್ನ ಗುರಿ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತಂತೇಳಿ ಆ ಛಲದಿಂದ ನಾವು ಬೆಲ್ಲ ಮಾಡೋಣ ಅಂತ ಫ್ಯಾಕ್ಟ್ರಿ ಕೊಟ್ರೆ ಒಂದು 4-5 ದಿವಸದಲ್ಲಿ ನನ್ನ ಕಟ್ಟವನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ನೀವ್ ಇನ್ನೊಂದ್ ಮಾತು ಹೇಳಿದ್ರಿ, ಇದು ಬೆಳೆ ಎಷ್ಟು ಬೆಳೆ ತಗೊಂಡಿರೋದು ಇದ್ರಲ್ಲಿ ಕಬ್ಬು? ಈಗ ಇದು 3ನೇ ಬೆಳೆ. ಇದು 3ನೇ ಬೆಳೆ. ಹೌದು. ಈಗ 2 ಬೆಳೆ ಕಟಾವ್ ಮಾಡಿ ಹಾಕ್ಬಿಟ್ಟಿದ್ವಿ. 3ನೇ ಬೆಳೆ ಬಂದಿದೆ. ಯಾವ ರೀತಿ ಯಾವ ತರ ಅಂತಂದ್ರೆ ನಾವು ಹಿಂದೆ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಕಟಾವ್ ಮಾಡಿದ ತಕ್ಷಣನೇ ಬೆಂಕಿ ಹಾಕಿ ಸುಡ್ತಾ ಇದ್ರು. ಬೆಂಕಿ ಹಾಕಿ ಸುಡ್ಲೇಬಾರ್ದು. ಆ ಒಣ ತ್ಯಾಜ್ಯಗಳನ್ನ ಭೂಮಿಯಲ್ಲಿ ಮುಳುಗಿಸಿದಾಗ ಅದಕ್ಕಿನ್ನೂ ಜಾಸ್ತಿ ಭೂಮಿಯಲ್ಲಿ ಸತ್ವಾಂಶ ಸಿಕ್ಕು ಫಲವತ್ತತೆಯಾಗಿ ಕಬ್ಬು ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಅಲ್ಲ, ಸುಡ್ಬೇಕು ಯಾವ ತರ ಅಂತಂದ್ರೆ ಅದನ್ನೆಲ್ಲ ಮುಳುಗಿಸಿದ ಮೇಲೆ ಸ್ವಲ್ಪ ಇಟ್ಟು ಅದು ನಂಜು ಅಂತ ಹೇಳಿ ಮುರಿಲಿಕ್ಕೆ ಅಷ್ಟೇ ಸ್ವಲ್ಪ ಬೆಂಕಿ ಹಚ್ಬಹುದು. ಅದು ಇದು ಪೂರ್ತಿ ಅದನ್ನೇ ಸುಡ್ಲಿಕ್ಕೆ ಹೋಗ್ಬಾರ್ದು. ಹಂಗ ಸುಟ್ರೆ ಕಬ್ಬಿಗೂ ಎಫೆಕ್ಟ್, ರೋಗ ರುಜಿನಗಳು ಮುಂದೆ ಬರ್ತಕ್ಕಂಥದ್ದು ಕೂಡ ಇರ್ತವೆ ಅಂತ ನನ್ನ ಅನಿಸಿಕೆ. ಅದು ಹೆಂಗ್ ಹೇಳ್ತಿದ್ರು ಅಂದ್ರೆ ಕಬ್ಬಿಗೆ ಕಾಡಿಗೆ ಅಂತೇಳಿ ರೋಗ ಬರ್ತಿತ್ತು. ಆದ್ರೆ ನಾನು ಈಗ ಯಾವ ಕಾಡಿಗೆನೂ ನಾನು ನೋಡಿಲ್ಲ. ಈಗ ನಾನು ಸಾವಯವ ಕೃಷಿಯಲ್ಲಿ ಈಗ ಇದು ಬೀಜ ತರ್ಬೇಕಂದ್ರೆ ಯಾವ ರೀತಿ ಮಾಡ್ತೀರಿ? ಬೀಜ ಹಿಂಗ ಬೇರೆ ರೈತರು ಬೆಳೆದರ ಹತ್ರ ತಗೊಂಬಂದು ಆ 3 ಬೀಜ ಒಂದೊಂದು ಬೀಜ ಅಂತೇಳಿ ಮಾಡಿ ಕೊಡ್ತಾರೆ. ಅದನ್ನ ನಮ್ಮ ಹಿರಿಯರು ಯಾವ ತರ ಮಾಡ್ತಿದ್ರು ಅಂತೇಳಿ ತಿಳ್ಕೊಂಡು ಅವ್ರಲಿಂದ ಭೂಮಿಯಲ್ಲಿ ನೆಟ್ ಮಾಡೋದು ಕಲ್ತ್ಕೊಂಡ್ವಿ. ಹಾಗಾಗಿ ಮುಂದೆ ಅವ್ರು ಬೀಜ ಕೊಡೋರು ಏನ್ ಮಾಡ್ತಾ ಇದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಆಸೆಲಿಂದ ಬೀಜಕ್ಕೆ ಬಂದನ ಅಂತೇಳಿ ಎಲ್ಲ ಯಾವ್ದೇ ತಗಿಲ್ದಂಗೆ ಹಂಗ ಪೂರ್ತಿ ತಗೊಂಡೋಗ್ಬೇಕು ಅಂತೇಳಿ ಎಲ್ಲದನ್ನು ಕೊಡ್ತಾರೆ. ಹಂಗಾಗಿ ನಮ್ ರೈತರಿಗೆ ಲಾಸ್ ಆಗುತ್ತೆ. ಇದನ್ನ ಬಿಟ್ಟು ನಾವೇ ಯಾಕೆ ತಯಾರು ಮಾಡ್ಕೋಬಾರ್ದು ಅನ್ನೋ ಒಂದು ಸಂಕಲ್ಪದಿಂದ ನಾನೇ ಬೀಜ ತಯಾರು ಮಾಡ್ಕೊಂಡು ನಾನೇ ಕಬ್ತು. ನೀನೇ ಬೀಜ ತಯಾರು ಮಾಡಿ ನೀವೇ ರೆಡಿ ಮಾಡ್ತಾ ಇದ್ರಿ. ವೀಕ್ಷಕರೇ ಮತ್ತೆ ರೈತರೇ, ಇವ್ರು ಬಂಡ್ರಿ ದುರ್ಗಣ್ಣ ಅವರು ಹೇಳುವಂತದ್ದು ಸಾವಯವ ಕೃಷಿಯಲ್ಲಿ ಹಲವಾರು ರೀತಿಯ ಲಾಭಾಂಶವನ್ನು ಪಡಿಬಹುದು, ಆಮೇಲೆ ಆರೋಗ್ಯ ಇರ್ಬೋದು, ಇನ್ನೂ ಒಂದು ನಮ್ಮ ವ್ಯವಸ್ಥೆ ಒಳಗೆ ಮತ್ತೆ ನಮ್ಮ ಸಮಾಜದೊಳಗೆ ಆರೋಗ್ಯ ಮುಕ್ತರಾಗಿ ಜೀವನ ಮಾಡ್ಬೋದು. ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿಯ ರೋಗ ರುಜಿನಗಳಿಗೆ ಗುಡ್ ಬೈ ಹೇಳ್ಬೋದು ಅನ್ನುವಂಥದ್ದು ಈ ರೈತನ ಮಾತು. ಹಾಗೆ ಸಂಬಂಧಪಟ್ಟ ಇಲಾಖೆಗಳು, ತೋಟಗಾರಿಕೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಇಂಥ ರೈತರಿಗೆ ಸಪೋರ್ಟ್ ಮಾಡ್ಬೇಕು ಮತ್ತೆ ಆರ್ಥಿಕವಾಗಿ ನೆರವು ಕೊಡಬೇಕು ಅನ್ನೋದು ನಮ್ಮ ವಾಹಿನಿಯ ಕಳಕಳಿ ಆಗಿದೆ.